ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನೋಡೋಣ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ, ಅವ್ರಿಗೂ ಅಷ್ಟೇ ನಿಮ್ಮ ನೆನಪಿದೆಯಾ, ಅವ್ರು ಮಾಡಿದ್ದೆಲ್ಲ ಅವ್ರಿಗೆ ಏನಾದರೂ ಒಂಚೂರು ರಿಗ್ರೆಟ್ ಅನ್ನೋದು ಏನಾದರೂ ಅವ್ರಿಗೆ ಕಾಡ್ತಾ ಇದೆಯಾ, ಏನಾದರೂ ಅವರು ತಪ್ಪು ನಿರ್ಧಾರ ಮಾಡಿದ್ರಾ ಈ ಒಂದು ಬ್ರೇಕಪ್ ಮಾಡಿಕೊಂಡು. ಸೊ ಈ ಥರ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಬ್ರೇಸ್ಲೆಟ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸಿಚುವೇಶನ್ ತಕ್ಕಂಗೆ ಕಸ್ಟಮೈಸೇಷನ್ ಸಹ ಮಾಡಿಸ್ಕೊಬೋದು. ಅದರ್ವೈಸ್ ಕರಿಯರ್ಗೋಸ್ಕರ ಇದೆ ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಆ್ಯಂಡ್ ಲವ್ ಹೀಲಿಂಗ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಆ ಒಂದು ಬ್ರೇಸ್ಲೆಟ್ಸನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ರೆಡಿ ತುಂಬ ಜನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನಿಮಗೂ ಬೇಕಾದರೆ ನೀವು ಅದನ್ನು ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ಪರ್ಸ್ನಲ್ ಕನ್ಸಲ್ಟೇಷನ್ ಬಂದು ಫ್ರೀ ಇರೋದಿಲ್ಲ, ಪೇಯ್ಡ್ ಇರುತ್ತೆ. ಸೊ ಅಲ್ಲಿ ನೀವು ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ವಾಟ್ಸಪ್ ಮೆಸೇಜನ್ನು ಮಾಡಿ, ಫ್ರೀ ಇರೋದಿಲ್ಲ. ಅಗೇನ್ ಕೋರ್ಸಸ್ ನೀವು ಕಲ್ತ್ಕೊಬೇಕು ಅಂದ್ಕೊಳ್ತಾ ಇದ್ದರೆ, ಪೆಂಡುಲಮ್ ಕೋರ್ಸ್ ಆಗಿರ್ಬೋದು, ಟ್ಯಾರೋ, ಮನಿ, ರೇಖಿ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಅದನ್ನು ಸಹ ನೀವು ಕಲ್ತ್ಕೊಳ್ಬೋದು. ಸೊ ಇಲ್ಲಿ ನೀವು ಪೈಲ್ 1 ಪೈಲ್ 2 ಅಂತ ಕೊಟ್ಟಿದ್ದೀನಿ. ನಿಮ್ಮ ಪಾರ್ಟ್ನರ್ ಅವರ ನೇಮ್ ಯಾವ ಒಂದು ಪೈಲಲ್ಲಿ ಇದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ನಾನು ಪಿಕ್ ಕಾರ್ಡ್ ರೀಡಿಂಗೇ ಮಾಡ್ತೀನಿ, ಬಿಕಾಸ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ನಿಮಗೆ ರೆಸೊನೇಟ್ ಆಗಿಲ್ಲ ಅಂತ ಅಂದರೆ ಅದರ್ ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ ಅಂತ ಇದ್ದರೆ ನೀವು ಪರ್ಸ್ನಲ್ ಕನ್ಸಲ್ಟೇಷನನ್ನು ತೊಗೊಳ್ಬಹುದು. ಅಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ, ನಾನು ಇದನ್ನು ಹೆಂಗೆ ತೊಗೊಳ್ಳಿ, ಅದನ್ನು ಹೆಂಗೆ ತೊಗೊಳ್ಳಿ ಅಂತ. ಅಷ್ಟೊಂದು ಕನ್ಫ್ಯೂಷನ್ ಇದ್ದಾಗ ನೀವು ಪರ್ಸ್ನಲ್ ಕನ್ಸಲ್ಟೇಷನನ್ನು ತೊಗೊಳ್ಬೋದು. ಸೊ ಸಿಂಪ್ಲಿ ಅಲ್ಲಿ ಏನಕ್ಕೆ ಕಮೆಂಟ್ ಮಾಡೋದಲ್ವಾ. ಸೊ ನಾನು ಬಿಗಿನಿಂಗಲ್ಲೇ ಹೇಳಿರ್ತೀನಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂತ. ಮತ್ತೆ ಅಲ್ಲಿ ಕ್ವಶನ್ಸ್ ಕೇಳ್ತೀರಾ. ನಿಮಗೆ ತುಂಬ ಕ್ವಶನ್ಸ್ ಇದ್ದಾಗ ನೀವು ಪರ್ಸ್ನಲ್ ಕನ್ಸಲ್ಟೇಷನನ್ನು ತೊಗೊಳ್ಬೇಕಾಗತ್ತೆ. ಸೊ ನೋಡೋಣ ಪೈಲ್ 1 ಅವ್ರಿಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಸೊ ಇಲ್ಲಿ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪರ್ಸನ್ನ ನೆನಪು ಮಾಡಿಕೊಂಡು ಒಂದು 2 ಮಿನಿಟ್ಸ್ ನೀವು ಮೆಡಿಟೇಟ್ ಮಾಡ್ಬೋದು. ಆಗ ನಿಮಗೆ ಇದು ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನೇ ಹೇಳ್ಬಿಡ್ತೀನಿ. ಐ ಆಮ್ ಆಲ್ಸೋ ವೇರಿಂಗ್ ಸಿಟ್ರಿನ್ ಬ್ರೇಸ್ಲೆಟ್ ಫಾರ್ ಕರಿಯರ್ ಆಗಿರ್ಬೋದು, ಮನಿ ಗ್ರೋತ್ಗಾಗಿರ್ಬೋದು, ಎಲ್ಲದಕ್ಕೂ ಸಹ. ಇನ್ ಕೇಸ್ ನಿಮಗೆ ಕಸ್ಟಮೈಸೇಷನ್ ಬೇಕು ಅಂದರೂ ಸಹ ಅವೈಲಬಲ್ ಇದೆ ನಿಮ್ಮ ಸಿಚುವೇಶನ್ ತಕ್ಕ ಹಾಗೆ. ಆ್ಯಂಡ್ ರಿಲೇಷನ್ಶಿಪ್ಗೆ ಬೇರೆ ಥರ, ಸಿಚುವೇಶನ್ಗೆ ಅದಕ್ಕೆ ಬೇರೆ ಥರ ಇರುತ್ತೆ, ಬಿಸ್ನೆಸ್, ಮನಿ ಅದಕ್ಕೆ ಬೇರೆ ಥರ ಇರುತ್ತೆ. ನೀವು ನಿಮ್ಮ ಕಸ್ಟಮೈಸೇಷನನ್ನು ಮಾಡ್ಕೊಳ್ಬೋದು. ಓಕೆ, ಕಾರ್ಡ್ ಶಫಲ್ ಮಾಡೋಣ. ಓಕೆ, ದೀಸ್ ಆರ್ ದ ಕಾರ್ಡ್ಸ್ ಐ ಹ್ಯಾವ್ ಟೇಕನ್. ಸೊ ನೋಡೋಣ ನಿಮಗೆ ಏನೆಲ್ಲ ಆನ್ಸರ್ ಬಂದಿದೆ ಅಂತ. ಓಕೆ, 3 ಆಫ್ ವ್ಯಾಂಡ್ಸ್ ಇದೆ, ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ ಇಲ್ಲಿ, ಆ್ಯಂಡ್ ದ ಹೈ ಪ್ರಿಸ್ಟಸ್, ದ ಲವರ್ಸ್ ಕಾರ್ಡ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ನೈಟ್ ಆಫ್ ಕಪ್ಸ್ ಇಲ್ಲಿ ಬಂದಿರೋ ಅಂಥದ್ದು, ಆ್ಯಂಡ್ 6 ಆಫ್ ಕಪ್ಸ್ ಇದೆ, ಆ್ಯಂಡ್ ದ ಹೆರೋಫೈಂಟ್, ಜಡ್ಜ್ಮೆಂಟ್. ಸೊ ಡೆಫಿನೆಟ್ಲಿ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಅವ್ರಿಗೆ ರಿಗ್ರೆಟ್ಸ್ ಫೀಲ್ ಆಗ್ತಿದೆ ನೋಡೋಣ ಅಂತ. ಕರೆಂಟ್ಲಿ ಅವ್ರಿಗೆ ಸಿಚುವೇಶನ್ ಅದೇ ಥರ ಬರ್ತಾ ಇರ್ಬೋದು, ಅಥವಾ ಅವರ ಲೈಫಲ್ಲಿ ಅವ್ರಿಗೆ ಸಿಗ್ತಾ ಇರೋವಂಥ ಪರ್ಸನ್ಸ್ ನಿಮ್ಮನ್ನು ಯಾರೂ ಅಲ್ಲಿ ಕಂಪೇರ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನನ್ನ ಪಾರ್ಟ್ನರ್ ಎಷ್ಟು ನನ್ನ ಅರ್ಥ ಮಾಡ್ಕೊಳ್ತಾ ಇದ್ರು, ನಮ್ಮ ಇಬ್ಬರ ನಡುವೆ ಎಷ್ಟೇ ಜಗಳ ಆಗ್ತಾಯಿದ್ರು, ಇಲ್ಲಿ ಈ ವ್ಯಕ್ತಿ, ಕರೆಂಟ್ಲಿ ಇರೋ ವ್ಯಕ್ತಿ ಏನೆಲ್ಲ ನನಗೆ ಹರ್ಟ್ ಮಾಡ್ತಾ ಇದ್ದಾರೆ ಆ ಥರ ಹರ್ಟ್ ಮಾಡ್ತಾ ಇರಲಿಲ್ಲ.
ಸೊ ಅವರು ನನ್ನನ್ನು ಎಲ್ಲೂ ಸಹ ಬಿಟ್ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಇರೋವಂಥವ್ರು ಅಥವಾ ಫ್ರೆಂಡ್ಸ್ ಅಥವಾ ಬೇರೆ ಇನ್ನೊಂದು ರಿಲೇಷನ್ಶಿಪ್ನಲ್ಲಿದ್ದರೆ ಸೊ ತುಂಬ ರಿಗ್ರೆಟ್ಸ್ನ ಫೀಲ್ ಮಾಡ್ತಾ ಇದ್ದಾರೆ ಅವರು. ಎಲ್ಲೋ ಒಂದು ಕಡೆ ನಾನು ರಾಂಗ್ ಡಿಸಿಷನ್ನ ತೊಗೊಂಡ್ಬಿಟ್ನಾ, ಇನ್ನೊಂದು ರಿಲೇಷನ್ಶಿಪ್ಗೆ ನಾನು ಎಂಟ್ರಿ ಆಗಬಾರ್ದಾಗಿತ್ತು, ನನ್ನ ಒಂದು ಪಾಸ್ಟ್ ಲವ್ ಲೈಫ್ ಏನಿತ್ತು ಅದನ್ನು ನಾನು ಉಳಿಸ್ಕೊಬೇಕಾಗಿತ್ತು ಅನ್ನೋ ಒಂದು ಯೋಚನೆಯಲ್ಲಿ ಅವರು ತುಂಬ ಸಮ್ಟೈಮ್ಸ್ ಅವರು ಏನು ಅಂತಂದರೆ ಏನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ಯಾವುದೇ ಕೆಲಸನ ಮಾಡೋದಕ್ಕೆ ಹೋಗೋದಿಲ್ಲ. ಅಷ್ಟುವರೆಗೆ ತುಂಬ ಯೋಚನೆ ಆಗ್ತಾಯಿದೆ. ಇನ್ನು ಬ್ರೇಕಪ್ನಲ್ಲಿ ಇರೋರಿಗೆ, ನೋ ಕಾಂಟ್ಯಾಕ್ಟ್ನಲ್ಲಿ ಇರೋರಿಗೆ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಕಾಣಿಸ್ತಾ ಇದೆ. ದ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಯಾವುದೋ ಒಂದು ಸಿಚುವೇಷನಿಂದ ಅವ್ರಿಗೆ ಅವ್ರ ಲೈಫಲ್ಲಿ ಏನು ಮಾಡಬೇಕಂತ ಅಂದ್ಕೊಳ್ತಾಯಿದ್ರು, ಕರಿಯರಲ್ಲಿ ಏನು ಮಾಡಬೇಕಂತ ಅಂದ್ಕೊಳ್ತಾಯಿದ್ರು, ಅದನ್ನು ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಅಲ್ಲಿ ಒಂದು ಪೋಸ್ಟ್ಪೋನ್ಮೆಂಟ್ ಅನ್ನೋದು ಬರ್ತಾಯಿದೆ. ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದಾಗಿರ್ಬೋದು, ಅಥವಾ ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು, ಮತ್ತು ನಿಮಗೆ ಏನೆಲ್ಲ ಫೀಲಿಂಗ್ಸ್ ಇಷ್ಟು ದಿನ ಹೇಳ್ಕೊಂಡಿಲ್ಲ, ನಿಮ್ಮ ಹತ್ರ ಸರಿಯಾಗಿ ಮಾತಾಡಿಲ್ಲ ಅನ್ನಿಸ್ತಾ ಇದೆ. ಅವರು ಈ ಯಾವುದೇ ವಿಚಾರನ ಅವರಲ್ಲೇ ಅವರು ಒಂದು ಯುದ್ಧನ ನಡೆಸ್ತಾಯಿದ್ರು. ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಬಿಕಾಸ್ ಅವ್ರ ಕರಿಯರಲ್ಲಿ ಅಡ್ಡ ಬರ್ತಾಯಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅವರು ನಿಮಗೆ ನಿಮ್ಮ ಪ್ರೀತಿ ಬಗ್ಗೆ ತುಂಬ ಉಳಿಸ್ಕೊಳ್ಳೋ ಅಂಥ ಮಾತು ಹೇಳ್ತಾಯಿದ್ರು. ಆ್ಯಂಡ್ ಅದ್ರ ಬಗ್ಗೆ ಏನೇ ಒಂದು ನಿಮಗೆ ಡೌಟ್ ಬಂದ್ರೂ, ಭಯ ಆದ್ರೂ, ರಿಲೇಷನ್ಶಿಪ್ನಲ್ಲಿ ಇರೋದಕ್ಕೆ ಅಥವಾ ಪೇರೆಂಟ್ಸ್ ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಏನೇ ಯೋಚನೆ ಬಂದರೂ, ಏನೇ ಭಯ ನಿಮಗೆ ಕಾಡ್ತಾಯಿದ್ರು, ಅಲ್ಲಿ ಅವರು ನಿಮಗೆ ಒಂದು ಧೈರ್ಯನ ಹೇಳ್ತಾಯಿದ್ರು, ನಿಮಗೆ ಸಪೋರ್ಟ್ ಅನ್ನೋದನ್ನ ಮಾಡ್ತಾಯಿದ್ರು. ಬಟ್ ಕರೆಂಟ್ಲಿ ಅವರು ಅನ್ಅವೈಲಬಲ್ ಆಗಿಬಿಟ್ಟಿದ್ದಾರೆ. ಅದು ನಿಮಗೆ ಸಮ್ಟೈಮ್ಸ್ ಅದು ನಿಮಗೆ ಕಾಡ್ತಾ ಇರ್ಬೋದು. ಸಮ್ಟೈಮ್ಸ್ ಅವ್ರ ಮೆಮೊರೀಸ್ ನಿಮಗೆ ತುಂಬ ಬರ್ತಾ ಇರುತ್ತೆ. ನೀವು ಅವ್ರನ್ನ ಮೀಟ್ ಮಾಡ್ಬೇಕು ಅಂದ್ಕೊಳ್ತಾಯಿದ್ರು, ಅದು ಸಾಧ್ಯ ಆಗ್ತಾಯಿಲ್ಲ ಬಿಕಾಸ್ ಕರೆಂಟ್ಲಿ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರ. ಬಟ್ ನೋ, ಅವರು ಇಲ್ಲಿ ಮೂವ್ ಆನ್ ಆಗಿಲ್ಲ. ಅವರು ಸಹ ನಿಮ್ಮ ನೆನಪಲ್ಲೇ ಇದ್ದಾರೆ. ಇನ್ ಕೇಸ್ ಕೆಲವೊಬ್ಬರು ಸಿಚುವೇಷನಲ್ಲಿ ಅವರು ಆಲ್ರೆಡಿ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಆಗ ಅವರು ಮತ್ತೆ ಇಲ್ಲಿ ವಾಪಸ್ ಬರೋವಂಥ ಚಾನ್ಸಸ್ ಇಲ್ಲ. ಬಟ್ ರಿಗ್ರೆಟ್ಸ್ ಅಂತೂ ಅವರು ನೋಡ್ತಾ ಇದ್ದಾರೆ, ರಿಗ್ರೆಟ್ಸ್ನ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅಷ್ಟೆಲ್ಲ ನಾನು ಚೀಟ್ ಮಾಡಿದ್ದೀನಿ, ನಾನು ಬ್ರೇಕಪ್ ಮಾಡ್ಕೊಂಡಿದ್ರು, ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗಿಲ್ಲ ಅಂತ ಇದ್ದರೆ ವಾಪಸ್ ನಾನು ಹೋಗ್ಬೋದಾಗಿತ್ತು. ಬಟ್ ಈಗ ನಾನು ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇರೋದರಿಂದ ಅವರ ಹತ್ರನೂ ನಾನು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಯೋಚನೆನ ಅವರು ಮಾಡ್ತಾ ಇದ್ದಾರೆ. ನೋ ಕಾಂಟ್ಯಾಕ್ಟಲ್ಲಿ ಇರೋರಿಗೆ, ಬ್ರೇಕಪ್ ಸಿಚುವೇಷನಲ್ಲಿ ಇರೋರಿಗೆ ಅಥವಾ ಮ್ಯಾರೇಜ್ ಆಗಿ ದೂರ ಇರೋರಿಗೆ ಡೆಫಿನೆಟ್ಲಿ ಇಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇತ್ತು. ಬಟ್ ಟೈಮ್ ಆಗ್ತಾ ಅವರು ನಿಮಗೆ ಹರ್ಟ್ ಆಗೋ ಥರ ಮಾತಾಡಿರ್ಬೋದು, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಮಾತಾಡಿರ್ಬೋದು. ಬಟ್ ಅದೆಲ್ಲವೂ ಸಹ ಅವ್ರಿಗೆ ರಿಯಲೈಸ್ ಆಗ್ತಾಯಿದೆ, ನಾನು ಈ ಥರ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಯೋಚನೆ ಅವ್ರಿಗೆ ಇದೆ. ಕರೆಂಟ್ಲಿ ಅವ್ರಿಗೆ ಒಂದು ಹೈ ಪೋಸ್ಟ್ ಬೇಕಾಗಿದೆ. ಯಾವುದೇ ಒಂದು ವರ್ಕ್ ಮಾಡ್ತಿದ್ರು, ಅಲ್ಲಿ ನನಗೆ ಪ್ರಮೋಷನ್ ಬೇಕು, ಅಥವಾ ಅಲ್ಲಿ ನಾನು ಇನ್ನೂ ಒಂದು ಹೈ ಪೊಸಿಷನ್ಗೆ ನಾನು ಹೋಗಬೇಕು, ಆವಾಗ ನನ್ನ ಕರಿಯರಲ್ಲಿ ನಾನು ಅಂದ್ಕೊಂಡಾಗೆ ಇರ್ಬೋದು ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ನ ಅವ್ರು ಮಾಡಿದ್ದಾರೆ. ಸೊ ಅದು ಒನ್ಸ್ ಅದು ಕಂಪ್ಲೀಟ್ ಆದ ನಂತರ ನಿಮ್ಮ ಹತ್ರ ಅವರು ಬರ್ತಾರೆ. ವಿತಿನ್ 6 ಮಂತ್ಸಲ್ಲಿ ಅವರು ನಿಮಗೆ ಮತ್ತೆ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಮೀಟ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ದ ಲವರ್ಸ್ ಕಾರ್ಡ್ ಇರೋದ್ರಿಂದ ನೀವು ಅವ್ರ ಲೈಫ್ಗೆ ಹೋಗ್ತೀರಾ, ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಅಂದರೆ ಮುಂಚೆ ಇದ್ದಿದ್ದ ಥರ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ಅಲ್ಲಿ ಕೆಲವೊಂದನ್ನು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಕೆಲವೊಂದು ಕಾಂಪ್ರಮೈಸೇಷನ್ಸ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಕೆಲವೊಂದು ಕಾಂಪ್ರಮೈಸ್ ಮಾಡೋದಕ್ಕೆ ಆಗದೇ ಇರ್ಬೋದು. ನೀವು ಕೆಲವೊಂದನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಮ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಆಗಿ ತುಂಬ ದಿನ ಆಗಿರ್ಬೋದು, ಅಥವಾ ತುಂಬ ತಿಂಗಳು, ತುಂಬ ವರ್ಷ ಆಗಿರ್ಬೋದು. ಬಿಕಾಸ್ ಆಲ್ ಆಫ್ ಎ ಸಡನ್ ಅದು ಒನ್ಸ್ ಚೇಂಜ್ ಆದಾಗ ಎಲ್ಲವನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ನಿಮಗೂ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಅಂತಂದರೆ ನಿಮಗೂ ಒಂದು ಡೌಟ್ ಇರುತ್ತೆ, ನಾನು ಮತ್ತೆ ಈ ವ್ಯಕ್ತಿಗೆ ಇನ್ನೊಂದು ಚಾನ್ಸ್ ಕೊಡ್ಬೋದಾ, ಇವ್ರನ್ನ ನಾನು ಮತ್ತೆ ಹತ್ತಿರ ಸೇರಿಸ್ಬೋದಾ, ನಾನು ಇವ್ರನ್ನ ಮತ್ತೆ ನಂಬೋದಾ ಅನ್ನೋ ಒಂದು ಯೋಚನೆ ನಿಮಗೆ ಕಾಡ್ತಾ ಬರುತ್ತೆ. ನೀವು ಇವಾಗ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರೋ ಆ ಪರ್ಸನ್ ಬಂದುಬಿಡ್ಲಿ ಅಂತ. ಬಟ್ ಒನ್ಸ್ ಅವರು ನಿಮ್ಮ ಹತ್ರ ಬಂದಾಗ, ಒನ್ಸ್ ಅವ್ರು ನಿಮಗೆ ಮತ್ತೆ ನಾವು ಒಂದಾಗೋಣ ಅಂತ ಹೇಳಿದಾಗ ನಿಮಗೆ ತುಂಬ ಡೌಟ್ ಬರೋವಂಥ ಚಾನ್ಸಸ್ ಇದೆ. ತುಂಬ ಅನುಮಾನ ಅವ್ರ ಮೇಲೆ ನಿಮಗೆ ಬರುತ್ತೆ, ಇವ್ರನ್ನ ನಾನು ಮತ್ತೆ ಹೇಗೆ ನಂಬಲಿ. ಬಿಕಾಸ್ ನೀವು ಇಷ್ಟು ದಿನ ಪಟ್ಟಿರೋವಂಥ ನೋವು ಆವಾಗ ನಿಮಗೆ ಎಲ್ಲ ಒನ್ಸ್ ಆಲ್ ಆಫ್ ಎ ಸಡನ್ ಅದು ನಿಮಗೆ ಕಣ್ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಅದೆಲ್ಲವೂ ಸಹ ಒಂದೇ ಸಲ ನಿಮ್ಮ ಕಣ್ಮುಂದೆ ಬಂದಾಗ ನಿಮ್ಗೆ ಅನ್ನಿಸ್ಬೋದು, ಸೊ ನಾನು ಇವ್ರನ್ನ ಮತ್ತೆ ಪ್ರೀತಿ ಮಾಡಿದ್ರೆ ಮತ್ತೆ ಅದೆಲ್ಲ ನೋವನ್ನು ನಾನು ಇನ್ನೊಂದು ಸಲ ನೋವು ಪಡಬೇಕಾಗತ್ತೆ, ಅದ್ರ ಬದಲು ನಾನು ಹೀಗೆ ಇದ್ಬಿಡೋಣ ಅಂತ. ಬಟ್ ಇದು ನಿಮ್ಮ ಡಿಸಿಷನ್ ಅಂತ ಹೇಳ್ತೀನಿ. ಅಪ್ ಟು ಯು. ನೀವು ಇಲ್ಲಿ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀರಾ ಅಂತ ಅಂದರೆ ಡೆಫಿನೆಟ್ಲಿ ಕೊಡ್ಬೋದು. ಇಲ್ಲಿ ನಿಮ್ಮ ಡಿಸಿಷನ್ನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒನ್ಸ್ ಇಲ್ಲಿ ಅವರು ವಾಪಸ್ ಬಂದಾಗ. ಸೊ ಪೈಲ್ 1 ಅವರ ರೀಡಿಂಗ್ ಇದಾಗಿತ್ತು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಈ ಒಂದು ರೀಡಿಂಗ್ ಅಂತ ಅಂದ್ಕೊಳ್ತೀನಿ. ಸೊ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾಗಿದ್ದರೆ, ಕನ್ಫ್ಯೂಷನ್ಸ್ ಇದ್ದರೆ ಪರ್ಸ್ನಲ್ ಕನ್ಸಲ್ಟೇಷನ್ನ ತೊಗೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಥ್ಯಾಂಕ್ ಯು. ಓಕೆ, ಇವಾಗ ಪೈಲ್ 2 ಅವ್ರಿಗೆ ಏನೆಲ್ಲ ರೀಡಿಂಗ್ ಬರುತ್ತೆ ನೋಡೋಣ. ಸೊ ಪೈಲ್ 2 ಅವ್ರಿಗೂ ಹೇಳಿಬಿಡ್ತೀನಿ. ಕಸ್ಟಮೈಸೇಷನ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ, ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಆ್ಯಂಡ್ ಲವ್ ಹೀಲಿಂಗ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಅದನ್ನು ಸಹ ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಪರ್ಸ್ನಲ್ ಕನ್ಸಲ್ಟೇಷನ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಸೊ ನೀವು ಏನೇ ಒಂದು ಕೋರ್ಸ್ ಕಲಿಬೇಕಾ ಅಥವಾ ಕನ್ಸಲ್ಟೇಷನ್ ಬೇಕಾ ಅಥವಾ ಬ್ರೇಸ್ಲೆಟ್ಸ್ನ ನೀವು ಪರ್ಚೇಸ್ ಮಾಡಬೇಕಾ, ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ನೀವು ಮೆಸೇಜ್ ಮಾಡಿ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಬ್ರೇಸ್ಲೆಟ್ಸನ್ನು ಬುಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಸೆಷನ್ಸನ್ನು ಬುಕ್ ಮಾಡ್ಕೊಳ್ಬೋದು. ಸೊ ನಿಮಗೂ ಹೇಳಿಬಿಡ್ತೀನಿ. ಸೊ ಇದು ನಾನೇ ಮಾಡಿರುವಂಥದ್ದು. ಇದು ಬಂದು ಕರಿಯರ್ಗೋಸ್ಕರ ಆ್ಯಂಡ್ ಆಲ್ಸೋ ಮನಿ ಗ್ರೋತ್ಗೋಸ್ಕರ. ಒಂದು 2 ಮಿನಿಟ್ಸ್ ಇಲ್ಲಿ ನಿಮ್ಮ ಪರ್ಸನ್ನ ನೆನಪು ಮಾಡಿಕೊಂಡು ಮೆಡಿಟೇಟ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮಗೆ ಏನೇನು ಕಾರ್ಡ್ಸ್ ಬಂದಿದೆ ಅಂತ. ಡೆತ್ ಕಾರ್ಡ್ ಬಂದಿದೆ, ಆ್ಯಂಡ್ 5 ಆಫ್ ಸಾರ್ಟ್ಸ್ ಬಂದಿದೆ, 8 ಆಫ್ ಸಾರ್ಟ್ಸ್ ಬಂದಿದೆ, ದ ಎಂಪರರ್, ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಹ್ಯಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕಪ್ಸ್, ಅಗೇನ್ ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಮೋರೋವರ್ ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ 8, 6, 5, 13 ಈ ಥರ ಒಂದು ಚಾನ್ಸಸ್ ಇಲ್ಲಿ ಇದೆ. ಆ್ಯಂಡ್ ಆಲ್ಸೋ ಸೊ ಆಗಲೇ ಬಿಗಿನಿಂಗಲ್ಲಿ ಹೇಳಿದಾಗೆ ಅವ್ರಿಗೆ ಏನಾದರೂ ರಿಗ್ರೆಟ್ಸ್ ಫೀಲಿಂಗ್ ಇದೆಯಾ ಅಂತ. ಡೆಫಿನೆಟ್ಲಿ ಅವ್ರಿಗೆ ಇವಾಗ ಒಂದು ಅವರ ತಪ್ಪು ನಿರ್ಧಾರ ಏನಿತ್ತು ಅದ್ರ ಬಗ್ಗೆ ಅವ್ರಿಗೆ ರಿಯಲೈಸೇಷನ್ ಆಗ್ತಾಯಿದೆ. ನಾನೆಲ್ಲೋ ಒಂದು ಕಡೆ ಇವ್ರನ್ನ ಬಿಟ್ಟು ಬಂದು ತಪ್ಪು ಮಾಡ್ಕೊಂಡ ಅಂತ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಅವ್ರಿಗೆ ಅನಿಸುತ್ತೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ಯಾವುದೇ ಆದಂಥ ಫ್ರೀಡಮ್ ಇರಲಿಲ್ಲ, ನನ್ನನ್ನು ಪ್ರತಿಯೊಂದಕ್ಕೂ ಕಟ್ ಹಾಕ್ತಾಯಿದ್ರು ಆ್ಯಂಡ್ ತುಂಬ ಡಾಮಿನೇಟಿಂಗ್ ಇದ್ದರು ಅನ್ನೋ ಒಂದು ನೆಗೆಟಿವ್ ಥಾಟ್ ಸಹ ಅವ್ರಿಗೆ ಇದೆ. ಸೊ ನೀವು ಪಾಸ್ಟಲ್ಲಿ ನೀವು ಅವ್ರ ಜೊತೆ ಹಾಗೆ ಬಿಹೇವ್ ಮಾಡಿರ್ಬೋದು. ಸೊ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಅಥವಾ ಅವ್ರಿಗೆ ಬೈಯೋದು ಅಥವಾ ಡಾಮಿನೇಟಿಂಗ್ ಮಾಡೋದು, ಆ್ಯಂಡ್ ಅವ್ರು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ನಿಮಗೆ ಹೇಳಬೇಕು ಅನ್ನೋ ಒಂದು ಸೆಲ್ಫಿಶ್ನೆಸ್, ಅದೆಲ್ಲ ಅವ್ರಿಗೆ ತುಂಬ ಹಿಂಸೆ ಕೊಟ್ಟಿದೆ. ಸೊ ಅದರಿಂದ ಅವರು ನಿಮ್ಮಿಂದ ದೂರ ಆಗಿರ್ಬೋದು. ಕಿಂಗ್ ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಅವರು ತುಂಬ ಎಕ್ಸ್ಪ್ರೆಸಿವ್ ಅಲ್ಲ, ಅವರು ಎಲ್ಲನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಅಂಥ ಮನಸ್ಸನ್ನ ಅವ್ರು ಹೊಂದಿಲ್ಲ. ಬಿಕಾಸ್ ಇಲ್ಲಿ ಅವರೇ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ವೆಯ್ಟ್ ಮಾಡ್ತಾರೆ. ಅವ್ರು ಎಲ್ಲನೂ ನಿಮ್ಗೆ ಹೇಳಲ್ಲ ಅಥವಾ ಎಲ್ಲನೂ ನೀವು ಅರ್ಥ ಮಾಡ್ಕೊತೀರಾ ಅಂತಲೂ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ಅವರು ಎಕ್ಸ್ಪೆಕ್ಟ್ ಮಾಡಿದಾಗ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ಅರ್ಥ ಮಾಡ್ಕೊಳ್ದೇ ಇರ್ಬೋದು ಅಥವಾ ನೀವೇ ಅರ್ಥ ಮಾಡ್ಕೊಳ್ದೇ ಇರ್ಬೋದು.
ಆ್ಯಂಡ್ ಇಲ್ಲಿ ನ್ಯೂ ಬಿಗಿನಿಂಗ್ ಅಂತ ಬರ್ತಾ ಇದೆ. ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಒಂದು ಇಂಡಿಕೇಷನ್ ಇರ್ಬೋದು, ನಿಮ್ಮ ಲೈಫಲ್ಲಿ ಒಂದು ನ್ಯೂ ಪರ್ಸನ್ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಅಥವಾ ಮನೆಯಲ್ಲಿ ನಿಮಗೆ ಮ್ಯಾರೇಜ್ ಬಗ್ಗೆ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ 2025ಯಲ್ಲಿ ಅಥವಾ ಈ ಮಂತ್ ಎಂಡ್ ಆಗೋ ಅಷ್ಟರಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗಬಹುದು. ಸೊ ಆ ಒಂದು ಸಿಚುವೇಶನ್ ಸಹ ಇಲ್ಲಿ ಇದೆ. 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಎಲ್ಲವನ್ನು ಸೇವಿಂಗ್ಸ್ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಏನು ಅಂತ ಅಂದರೆ ಸೇವಿಂಗ್ಸ್ ಅಂತ ಬಂದರೆ ಇದು ನಾಟ್ ಅಬೌಟ್ ಮನಿ. ಅವರು ಬೇರೆ ಯಾವುದೋ ರಿಲೇಷನ್ಶಿಪ್ನಲ್ಲಿ ಇಲ್ಲ, ಬಟ್ ಅವರ ಫೀಲಿಂಗ್ಸನ್ನು ಒಂದು ಒಳ್ಳೆ ಪಾರ್ಟ್ನರ್ಗೋಸ್ಕರ ನಾನು ಕೂಡಿಡ್ತೀನಿ ಅನ್ನೋ ಒಂದು ಸಿಚುವೇಶನ್ ಅಥವಾ ಅನ್ನೋ ಒಂದು ಥಿಂಕಿಂಗ್ ಅವ್ರಿಗೆ ಇದೆ. ಸೊ ನನ್ನ ಒಂದು ಫೀಲಿಂಗ್ಸ್ನ ನಾನು ಒಳ್ಳೆ ಪಾರ್ಟ್ನರ್ಗೋಸ್ಕರ ನಾನು ಕೂಡಿರ್ತೀನಿ. ನಾನು ಯಾರ ಮೇಲೂ ನನ್ನ ಎನರ್ಜಿ ಆಗಲಿ ನನ್ನ ಟೈಮ್ ಆಗಲಿ ವೇಸ್ಟ್ ಮಾಡಲ್ಲ. ಸೊ ಆ ಥರನೂ ಅವರು ಥಿಂಕ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವರು ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ನೋಡ್ತಾ ಇದ್ದಾರೆ. ಫೈನಾನ್ಷಿಯಲಿನೂ ಅವರು ಸ್ಟೇಬಲ್ ಆಗಬೇಕಾಗಿದೆ. ಸೊ ಅದ್ರ ಕಡೆನೂ ಅವರು ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಸೊ ನಿಮ್ಮ ಪಾರ್ಟ್ನರ್ ಹುಡುಗಿಯಾಗಿದ್ದರೆ ಅಥವಾ ನೀವು ಹುಡುಗಿರೇ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಒಂದು ಆಂಬಿಷನ್ ಇರ್ಬೋದು, ಅಥವಾ ನಿಮಗೆ ಬಿಫೋರ್ ಈ ಲವ್ ಎಲ್ಲ ಮಾಡೋಕ್ಕೂ ಮುಂಚೆ ಸೊ ನನ್ನ ಲೈಫಲ್ಲಿ ಹೀಗಿರಬೇಕು, ನಾನು ಇದನ್ನು ಅಚೀವ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕು ಅನ್ನೋ ಒಂದು ಏನು ಥಾಟ್ಸ್ ನಿಮಗೆ ಇತ್ತು. ಸೊ ಅದ್ರ ಕಡೆಗೆ ಕರೆಂಟ್ಲಿ ನೀವು ಫೋಕಸ್ ಮಾಡಿ ಅಂತ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಆಲ್ಸೋ ಬರ್ತಾ ಇರೋದ್ರಿಂದ ನಿಮ್ಮ ಕರಿಯರಲ್ಲೂ ಬೇರೆ ರೀತಿಯೇ ಒಂದು ದಾರಿಯನ್ನು ತೊಗೊಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಆ್ಯಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಫ್ರೀಡಮ್, ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಅವರೇ ನಿಮ್ಮ ಪಾಸ್ಟ್ ಲೈಫಲ್ಲಿ ಯಾರಿದ್ರು ಅವರೇ ವಾಪಸ್ ಬರ್ತಾರೆ ಅಂದರೆ ಅದು ಸ್ವಲ್ಪ 50-50 ಅಂತ ಹೇಳ್ತೀನಿ. ಬಿಕಾಸ್ ಅವ್ರಿಗೆ ಕಂಪ್ಲೀಟಾಗಿ ನಿಮ್ಮ ಹತ್ರ ಬರುವಂಥ ಮನೋಭಾವ ಕರೆಂಟ್ಲಿ ಇಲ್ಲ. ಆ್ಯಂಡ್ ಚಾನ್ಸಸ್ ಸಹ ತುಂಬ ಕಡಿಮೆ ಇದೆ. ಬಟ್ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಪರ್ಸನ್ ಎಂಟ್ರಿ ಆಗ್ಬೋದು, ನಿಮ್ಮ ಲೈಫಲ್ಲಿ ಒಂದು ನ್ಯೂ ಲವ್ ಲೈಫ್ ಸ್ಟಾರ್ಟ್ ಆಗ್ಬೋದು, ಅಥವಾ ನ್ಯೂ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಐ ಥಿಂಕ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಆ್ಯಂಡ್ ಲವ್ ಹೀಲಿಂಗ್ ಬ್ರೇಸ್ಲೆಟ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಥ್ಯಾಂಕ್ ಯು.